ಪಾಟೀಲ್, ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಪಹಲ್ಗಾಮ್ ಉಗ್ರ ದಾಳಿ ನಡೆದು ವೀಕ್ಷಕರ 26 ದಿನ ಕಳೀತಾ ಇದೆ. ಕಾಶ್ಮೀರದ ಶ್ರೀನಗರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಪಹಲ್ಗಾಮ್ನಿಂದ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಕೊಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತಾ ಪಡೆ ಕಟ್ಟೆಚ್ಚರ ವಹಿಸಿದ್ದಾರೆ. ಶ್ರೀನಗರದ ಪರಿಸ್ಥಿತಿ ಈಗ ಹೇಗಿದೆ? ಕಾಶ್ಮೀರದ ಪರಿಸ್ಥಿತಿ ಈಗ ಹೇಗಿದೆ ನೋಡಿ. ಒಂದು ದಾಳಿ ಆದ 6 ದಿನಗಳ ನಂತರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಬೈಸರನ್ನಲ್ಲಿ ಸೇನಾ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ ನೋಡಿ. ಈಗ ನಾವು ಬೈಸರನ್ನ ಈ ಸೇನಾ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದಲ್ಲಿದ್ದೀವಿ. ಇಲ್ಲಿ ಸೇನೆ ಹೊಕ್ಕಿ ಹೊಕ್ಕಿ ಬೈಸರನ್ ಅನ್ನೋ ಊರಿನ ಈ ಮನೆಗಳನ್ನ ಹೊಕ್ಕಿ ಹೊಕ್ಕಿ ಎಲ್ಇಟಿ ಉಗ್ರರನ್ನ ಸದೆಬಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ನೋಡಿ. ನನ್ನ ಹಿಂದೆ ಎಲ್ಲ ಸಿಆರ್ಪಿಎಫ್ ಜವಾನರು ಇರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಎಲ್ಲಾ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಪಹಲ್ಗಾಮ್ನಿಂದ ಬೈಸರಾನ್ಗೆ ಹೋಗುವಂತ ಎಲ್ಲಾ ಮಾರ್ಗಗಳನ್ನ ಬಂದ್ ಮಾಡಿದ್ದಾರೆ. ಈಗ ಹೋಗೋರಿಗೆ ಬರೋರಿಗೆ ಯಾವುದೇ ಮಾರ್ಗಗಳಿಲ್ಲ. ಹಾಗಾಗಿ ಬೈಸರನ್ ಹೋಗೋದಕ್ಕೆ ಪಾಸಿಬಲ್ ಇಲ್ಲ. ಸಂಪೂರ್ಣವಾಗಿ ಬೈಸರನ್ ನಲ್ಲಿ ಏನು ಭಯೋತ್ಪಾದಕರ ಮೂಲ ನೆಲೆಗಳಿದೆ ಅನ್ನುವ ವಿಚಾರ ಯಾವಾಗ ಪೊಲೀಸರ ತನಿಖೆಯಲ್ಲಿ ಈಗ ಒಂದೊಂದೇ ಬಯಲಾಗ್ತಾ ಇದೆ. ಸದ್ಯಕ್ಕೆ ಆರ್ಮಿ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಅಲ್ಲಿ ಬೈಸರನ್ ನಲ್ಲಿ ಆತಂಕವಾದಿಗಳ ಮನೆಗಳನ್ನು ಹೊಕ್ಕಿ ಎಲ್ಲವನ್ನ ಸರ್ವನಾಶ ಮಾಡ್ತಾ ಇರುವಂತ ಭಾರತೀಯ ಸೇನೆ ಎಲ್ಲರನ್ನೂ ಕೂಡ ಈಗ ಬಗ್ಗು ಬಡೋ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಕೆಲವು ಆತಂಕವಾದಿಗಳಿಗೆ ಈ ಅಲ್ಲಿದ್ದಂತ ನಿವಾಸಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು ಅನ್ನುವ ಖಚಿತ ಮಾಹಿತಿ ಯಾವಾಗ ಭಾರತೀಯ ಸೇನೆಗೆ ಸಿಕ್ಕಿತ್ತು, ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ ನೋಡಿ. ಈಗ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಕಡೆಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನ ಹಾಕಿ ನಾಕಾಬಂದಿಯನ್ನ ಮಾಡಿ ಇಲ್ಲಿದ್ದಂತ ಸೇನಾ ಸಿಬ್ಬಂದಿ ವಿತ್ ಗನ್ ಲೋಡೆಡ್ ಗನ್ ಇಟ್ಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ರಲ್ಲ. ಈ ಕೆಳಗಿನ ರಸ್ತೆ ಇದು ಪಹಲ್ಗಾಮ್ಗೆ ಹೋಗುವಂತ ರಸ್ತೆ, ಇದು ಬೈಸರಾನ್ಗೆ ಹೋಗುವಂತ ರಸ್ತೆ. ನಾವೀಗ ಬೈಸರನ್ನ ಹೋಗುವಂತ ಮಾರ್ಗದಲ್ಲೇ ಇದ್ದೀವಿ. ಇಲ್ಲಿ ಸೇನಾ ಆಪರೇಷನ್ ಎಲ್ಲ ನಡೀತಾ ಇದೆ. ಹಾಗಾಗಿ ಮಾಧ್ಯಮದವರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ ನೋಡಿ. ಇಲ್ಲಿ ಆರ್ಮಿ ಸಿಬ್ಬಂದಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸಿಆರ್ಪಿಎಫ್ ಸಿಬ್ಬಂದಿ ಸೇರಿದಂತೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಜಂಟಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಭಯೋತ್ಪಾದಕರ ಬೆನ್ನು ಮೂಳೆ ಮುರಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ನಡೀತಾ ಇರುವಂತ ಸ್ಥಳದಲ್ಲೇ ಇದ್ದು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯ ಈ ಸ್ಥಳ ಸಂಪೂರ್ಣ ನಿಷಿದ್ಧ ಪ್ರದೇಶ ಆಗಿರೋದ್ರಿಂದಾಗಿ ಬೈಸರನ್ಗೆ ಹೋಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ನಮ್ಮನ್ನ ಇಲ್ಲಿ ತಡೆದಿದ್ದಾರೆ, ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಬಟ್ ಆಪರೇಷನ್ ಎಲ್ಲವೂ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ಆಪರೇಷನ್ ಎಲ್ಲವೂ ಕೂಡ ಇಲ್ಲೇ ನಡೀತಾ ಇರೋದು. ಶಸ್ತ್ರ ಸಜ್ಜಿತವಾಗಿ ಸೈನಿಕರು ಇಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ನೋಡಿ, ಶಸ್ತ್ರ ಸಜ್ಜಿತವಾಗಿ ಸೈನಿಕರು ನಿಂತಿದ್ದಾರೆ. ಯಾವುದೇ ಘಟನೆಗಳಿಗೂ ಕೂಡ ಸಾಕ್ಷಿ ಆಗೋದಕ್ಕೆ ಇಲ್ಲಿ ಕಾರಣವೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಸರ್ಪಗಾವಲಿದೆ. ಸೇನಾ ಸಿಬ್ಬಂದಿ ವಿತ್ ಗನ್ ಹಿಡ್ಕೊಂಡು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀರಿ. ಸರ್, ಏ ರಸ್ತಾ ಕಿಧರ್ ಜಾತಾ है सर? ये तो बईसरन का है, इधर बाईसरन पहलगाम जाता है. हाँ सर, जाता है. ये क्या चल रहा है सर उधर? पूरा कोमिंग सर्चिंग ऑपरेशन सर्चिंग चल रहा है. ओके, बंदोबस्त पूरा कैसा है सर? बंदोबस्त चक चौबंद है. हाँ. चारों तरफ सीआरपी और आर्मी कर रहा है. हाँ हाँ हाँ, पूरा नाकाबंदी है. नाकाबंदी. हाँ हाँ हाँ, बईसरन पूरा घर घर पूरा जाके पूरा सर्चिंग करता है. सर्चिंग हो रहा है. क्या बोलते हैं सर? वो ऑपरेशन पूरा चल रहा है, क्या बोलते आप? कमिंग ऑपरेशन हो रहा है. हो गया ना? हो रहा है. हाँ. आप इधर ही का और दूसरा जिला का ಡಿಪ್ಲಾಯರ್? नहीं, हम तो इधर ही का है. इधर ही का. ಓಕೆ ಓಕೆ ಸರ್, ಜೈ ಹಿಂದ್. ನೋಡಿ, ಇದು ಸೇನಾ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಆ ಮೂಲಕ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ಹಾಗೆ ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಕೂಂಬಿಂಗ್ ಕಾರ್ಯಾಚರಣೆ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲೇ ಇದ್ದು ಸಂಪೂರ್ಣವಾದಂತ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್. ಪಾಟೀಲ್, ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಪಹಲ್ಗಾಮ್ ಉಗ್ರ ದಾಳಿ ನಡೆದು ವೀಕ್ಷಕರ 26 ದಿನ ಕಳೀತಾ ಇದೆ. ಕಾಶ್ಮೀರದ ಶ್ರೀನಗರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಪಹಲ್ಗಾಮ್ನಿಂದ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟ್ ಕೊಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತಾ ಪಡೆ ಕಟ್ಟೆಚ್ಚರ ವಹಿಸಿದ್ದಾರೆ. ಶ್ರೀನಗರದ ಪರಿಸ್ಥಿತಿ ಈಗ ಹೇಗಿದೆ? ಕಾಶ್ಮೀರದ ಪರಿಸ್ಥಿತಿ ಈಗ ಹೇಗಿದೆ ನೋಡಿ. ಒಂದು ದಾಳಿ ಆದ 6 ದಿನಗಳ ನಂತರದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ?
ಅದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಬೈಸರನ್ನಲ್ಲಿ ಸೇನಾ ಆಪರೇಷನ್ ನಿರಂತರವಾಗಿ ನಡೀತಾ ಇದೆ. ನೋಡಿ, ಈಗ ನಾವು ಬೈಸರನ್ನ ಈ ಸೇನಾ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದಲ್ಲಿ ಇದೀವಿ. ಇಲ್ಲಿ ಸೇನೆ ಹೊಕ್ಕಿ ಬೈಸರನ್ ಅನ್ನೋ ಊರಿನ ಈ ಮನೆಗಳನ್ನ ಹೊಕ್ಕಿ ಎಲ್ಇಟಿ ಉಗ್ರರನ್ನ ಸದೆಬಡಿಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ನನ್ನ ಹಿಂದೆ ಎಲ್ಲ ಸಿಆರ್ಪಿಎಫ್ ಜವಾನರು ಇರೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಎಲ್ಲಾ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ ಗಳನ್ನ ಹಾಕಿ ಪೆಹಲ್ಗಾಂವ್ನಿಂದ ಬೈಸರಾನ್ಗೆ ಹೋಗುವಂತ ಎಲ್ಲಾ ಮಾರ್ಗಗಳನ್ನ ಬಂದ್ ಮಾಡಿದ್ದಾರೆ. ಈಗ ಹೋಗೋರಿಗೆ ಬರೋರಿಗೆ ಯಾವುದೇ ಮಾರ್ಗಗಳಿಲ್ಲ. ಹಾಗಾಗಿ ಬೈಸರನ್ ಹೋಗೋದಕ್ಕೆ ಪಾಸಿಬಲ್ ಇಲ್ಲ. ಸಂಪೂರ್ಣವಾಗಿ ಬೈಸರನ್ನಲ್ಲಿ ಏನು ಭಯೋತ್ಪಾದಕರ ಮೂಲ ನೆಲೆಗಳಿದೆ ಅನ್ನುವ ವಿಚಾರ ಯಾವಾಗ ಪೊಲೀಸರ ತನಿಖೆಯಲ್ಲಿ ಈಗ ಒಂದೊಂದೇ ಬಯಲಾಗ್ತಾ ಇದೆ. ಸದ್ಯಕ್ಕೆ ಆರ್ಮಿ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ನಿನ್ನೆಯಿಂದಲೂ ಕೂಡ ಅಲ್ಲಿ ಬೈಸರನ್ನಲ್ಲಿ ಆತಂಕವಾದಿಗಳ ಮನೆಗಳನ್ನ ಹೊಕ್ಕಿ ಎಲ್ಲವನ್ನ ಸರ್ವನಾಶ ಮಾಡ್ತಾ ಇರುವಂತಹ ಭಾರತೀಯ ಸೇನೆ ಎಲ್ಲರನ್ನೂ ಕೂಡ ಈಗ ಬಗ್ಗು ಬರೋ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಕೆಲವು ಆತಂಕವಾದಿಗಳಿಗೆ ಈ ಅಲ್ಲಿದ್ದಂತ ನಿವಾಸಿಗಳು ಮಾಹಿತಿಯನ್ನು ಕೊಡ್ತಾ ಇದ್ರು ಅನ್ನುವ ಖಚಿತ ಮಾಹಿತಿ ಯಾವಾಗ ಭಾರತೀಯ ಸೇನೆಗೆ ಸಿಕ್ಕಿತ್ತು, ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ನೋಡಿ, ಈಗ ಕಾರ್ಯಾಚರಣೆಯ ಭಾಗವಾಗಿ ಎಲ್ಲಾ ಕಡೆಗಳಲ್ಲಿ ಚೆಕ್ ಪೋಸ್ಟ್ ಗಳನ್ನ ಹಾಕಿ ನಾಕಾಬಂದಿಯನ್ನ ಮಾಡಿ ಇಲ್ಲಿದ್ದಂತ ಸೇನಾ ಸಿಬ್ಬಂದಿ ವಿತ್ ಗನ್ ಲೋಡೆಡ್ ಗನ್ ಇಟ್ಕೊಂಡು ಕಾಯ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ರಲ್ಲ. ಈ ಕೆಳಗಿನ ರಸ್ತೆ ಇದು ಪೆಹಲ್ಗಾಂವ್ಗೆ ಹೋಗುವಂತ ರಸ್ತೆ, ಇದು ಬೈಸರಾನ್ಗೆ ಹೋಗುವಂತ ರಸ್ತೆ. ನಾವೀಗ ಬೈಸರನ್ನ ಹೋಗುವಂತ ಮಾರ್ಗದಲ್ಲೇ ಇದ್ದೀವಿ. ಇಲ್ಲಿ ಸೇನಾ ಆಪರೇಷನ್ ಎಲ್ಲ ನಡೀತಾ ಇದೆ. ಹಾಗಾಗಿ ಮಾಧ್ಯಮದವರಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ನೋಡಿ, ಇಲ್ಲಿ ಆರ್ಮಿ ಸಿಬ್ಬಂದಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸಿಆರ್ಪಿಎಫ್ ಸಿಬ್ಬಂದಿ ಸೇರಿದಂತೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೆ ಭಾರತೀಯ ಸೇನೆ ಕಾರ್ಯಾಚರಣೆಯಲ್ಲಿ ಜಂಟಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಕ್ಷಣಕ್ಕೂ ಕೂಡ ಈ ಭಯೋತ್ಪಾದಕರ ಬೆನ್ನು ಮೂಳೆ ಮುರಿಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಆಪರೇಷನ್ ನಡೀತಾ ಇರುವಂತ ಸ್ಥಳದಲ್ಲೇ ಇದ್ದು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸದ್ಯ ಈ ಸ್ಥಳ ಸಂಪೂರ್ಣ ನಿಷಿದ್ಧ ಪ್ರದೇಶ ಆಗಿರೋದ್ರಿಂದಾಗಿ ಬೈಸರನ್ಗೆ ಹೋಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ನಮ್ಮನ್ನು ಇಲ್ಲಿ ತಡೆದಿದ್ದಾರೆ, ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಬಟ್ ಆಪರೇಷನ್ ಎಲ್ಲವೂ ಕೂಡ ಕೂಂಬಿಂಗ್ ಕಾರ್ಯಾಚರಣೆ ಆಪರೇಷನ್ ಎಲ್ಲವೂ ಕೂಡ ಇಲ್ಲೇ ನಡೀತಾ ಇರೋದು. ಶಸ್ತ್ರ ಸಜ್ಜಿತವಾಗಿ ಸೈನಿಕರು ಇಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ನೋಡಿ, ಶಸ್ತ್ರ ಸಜ್ಜಿತವಾಗಿ ಸೈನಿಕರು ನಿಂತಿದ್ದಾರೆ. ಯಾವುದೇ ಘಟನೆಗಳಿಗೂ ಕೂಡ ಸಾಕ್ಷಿ ಆಗೋದಕ್ಕೆ ಇಲ್ಲಿ ಕಾರಣವೇ ಇಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಬಂದೋಬಸ್ತ್ ಇದೆ. ಹೆಜ್ಜೆಗೂ ಕೂಡ ಪೊಲೀಸ್ ಸರ್ಪಗಾವಲಿದೆ. ಸೇನಾ ಸಿಬ್ಬಂದಿ ವಿತ್ ಗನ್ ಹಿಡ್ಕೊಂಡು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀರಿ. ಸರ್, ಏ ರಸ್ತಾ ಕಿಧರ್ ಜಾತಾ है सर? ये तो बईसरन का है, इधर बाईसरन पहलगांव जाता है. हाँ सर, जाता है. ये क्या चल रहा है सर उधर? पूरा कूंबिंग सर्चिंग ऑपरेशन सर्चिंग चल रहा है. ओके, बंदोबस्त पूरा कैसा है सर? बंदोबस्त चक चौबंद है. हाँ. चारों तरफ सीआरपी और आर्मी हाँ करता हाँ है. हाँ हाँ हाँ, पूरा नाकाबंदी है. नाकाबंदी. हाँ हाँ हाँ, बईसरन पूरा घर पूरा जाके पूरा सर्चिंग करता है. सर्चिंग हो रहा है. क्या बोलते हैं सर, वो ऑपरेशन पूरा चल रहा है, क्या बोलते आप? कॉम्बिंग ऑपरेशन हो रहा है. हो गया ना? हो रहा है. हाँ. आप इधर ही का और दूसरा जिला का डिप्लॉयर है? नहीं, हम तो इधर ही का है. इधर ही का. ಓಕೆ ಓಕೆ ಸರ್, ಜೈ ಹಿಂದ್. ನೋಡಿ, ಇದು ಸೇನಾ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಆ ಮೂಲಕ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾರ್ಯಾಚರಣೆಗೆ ಭಾರತೀಯ ಸೇನೆ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ಹಾಗೆ ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತ ಕಾರ್ಯಾಚರಣೆ ಕೂಂಬಿಂಗ್ ಕಾರ್ಯಾಚರಣೆ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲೇ ಇದ್ದು ಸಂಪೂರ್ಣವಾದಂತ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.